ವಿಡಿಯೋದಲ್ಲಿ ನಾನು ಒಂದು ಹೊಸ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದು ಬರೀ ಸಿಂಗಲ್ ಕಲರಲ್ಲಿ ಇರೋದ್ರಿಂದ ನಾನು ಸೆಲ್ಫ್ ಕಲರ್ ಮತ್ತು ಗೋಲ್ಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಈ ರೀತಿ ಬೀಡ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೆಲ್ಫ್ ಕಲರೇ ತೊಗೊಂಡಿದ್ದೀನಿ. ಇದನ್ನು ನಾಟ್ ಹಾಕಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ 4 ಚೈನ್ನ ಹಾಕೋಬೇಕು. ಒಂದು ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡ್ಕೋಬೇಕು. ಮತ್ತೆ 4 ಚೈನ್, ಒಂದು ಸಿಂಗಲ್ ಕ್ರೋಶೆ, ಈಗ ಈ ಬೀಡ್ನ ತಗೊಂಡು ಥ್ರೆಡ್ ಒಳಗೆ ಹಾಕಿ ಒಂದು ಚೈನ್ ಮತ್ತು ಎಲ್ಲಿ ಲ್ಯಾಂಡ್ ಆಗುತ್ತೋ ನೋಡಿ ಒಂದು ಸಿಂಗಲ್ ಕ್ರೋಶೆ. ಮತ್ತು 4 ಚೈನ್, ಒಂದು ಸಿಂಗಲ್ ಕ್ರೋಶೆ 3 ಟೈಮ್ಸ್ ಹಾಕೋಬೇಕು. ಈಗ ಮತ್ತೆ ಒಂದು ಬೀಡ್ ತಗೊಂಡು ಒಂದು ಚೈನ್, ಒಂದು ಸಿಂಗಲ್ ಕ್ರೋಶೆ, ಮತ್ತೆ 4 ಚೈನ್, ಒಂದು ಸಿಂಗಲ್ ಕ್ರೋಶೆ 3 ಟೈಮ್ಸ್. ಇದೇ ಥರ ಫಸ್ಟ್ ಲೈನ್ ಕಂಟಿನ್ಯೂ ಆಗುತ್ತೆ. ಫಸ್ಟ್ ಲೈನ್ ತುಂಬ ಸಿಂಪಲ್ ಆಗಿದೆ. ಫಸ್ಟ್ ಲೈನ್ ಮುಗಿದಿದೆ. ಈಗ ಸೆಕೆಂಡ್ ಲೈನ್ಗೆ ನಾನು ಸ್ಯಾರಿನ ಟರ್ನ್ ಮಾಡ್ಕೊಂಡಿದ್ದೀನಿ. ಸೇಮ್ ಕಲರ್ ಇರೋದ್ರಿಂದ ಟರ್ನ್ ಮಾಡ್ಕೊಂಡಿದ್ದೀನಿ. ಈಗ ಸ್ಟಾರ್ಟಿಂಗಲ್ಲಿ ನೀವು ಹೇಗೆ ಶುರು ಮಾಡಿರ್ತೀರೋ, ಅಂದರೆ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 4 ಚೈನ್, ಒಂದು ಸಿಂಗಲ್ ಕ್ರೋಶೆ 2 ಟೈಮ್ಸ್ ಹಾಕಿ ಸ್ಟಾರ್ಟ್ ಮಾಡಿದ್ದೀನಿ. ಅದೇ ಥರ ಎಂಡಿಂಗಲ್ಲೂ ಬರಬೇಕು. 4 ಚೈನ್, ಒಂದು ಸಿಂಗಲ್ ಕ್ರೋಶೆ 2 ಟೈಮ್ಸ್, ಅದೇ ಥರ ಎಂಡಿಂಗಲ್ಲೂ ಬರಬೇಕು. ಎಂಡಿಂಗಲ್ಲಿ ಬರಲಿಲ್ಲ ಅಂದರೆ 3 ಚೈನ್, ಒಂದು ಸಿಂಗಲ್ ಕ್ರೋಶೆ ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ಫಸ್ಟ್ 4 ಚೈನ್, ಒಂದು ಸಿಂಗಲ್ ಕ್ರೋಶೆ, ಚೈನ್, ಒಂದು ಸಿಂಗಲ್ ಕ್ರೋಶೆ, ಈ ಬೀಡ್ ಮೇಲ್ಗಡೆ ನೀವು ಯಾವ ರೀತಿ ಬೀಡ್ ತೊಗೊಂಡಿದ್ದೀರ ನೋಡಿಕೊಂಡು ಆ ಬೀಡ್ ಕವರ್ ಆಗೋಷ್ಟು ಚೈನ್ಸ್ ಹಾಕೋಬೇಕು. ನನಗಿಲ್ಲಿ 6 ಚೈನ್ ಹಿಡಿಸುತ್ತೆ. ಸೊ ನಾನು 6 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಮತ್ತು 4 ಚೈನ್, ಒಂದು ಸಿಂಗಲ್ ಕ್ರೋಶೆ 3 ಟೈಮ್ಸ್ ಹಾಕ್ಕೊಂಡು ಮತ್ತು ಬೀಡ್ ಮೇಲ್ಗಡೆ 6 ಚೈನ್. ಕೆಳಗಡೆ ಫಸ್ಟ್ ಲೈನಲ್ಲಿ ಏನು ಹಾಕ್ಕೊಂಡಿರ್ತೀವೋ ಅದೇ ಮೇಲ್ಗಡೆ, ಬೀಡ್ ಮೇಲ್ಗಡೆ ಮಾತ್ರ ಚೈನ್ಸ್ ಬರುತ್ತೆ. ಸೆಕೆಂಡ್ ಲೈನ್ ಕೂಡ ಮುಗಿದಿದೆ. ಈಗ ಥರ್ಡ್ ಲೈನ್ಗೆ ಮತ್ತೆ ಸ್ಯಾರಿನ ಟರ್ನ್ ಮಾಡ್ಕೊಂಡಿದ್ದೀನಿ. ಸೇಮ್ ಕಲರೇ ತೊಗೊಂಡಿದ್ದೀನಿ. ಫಸ್ಟ್ 4 ಚೈನ್, ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶಿಯಸ್ನ ಹಾಕೋಬೇಕು. ಇದಾದಮೇಲೆ ಬೀಡ್ ಮೇಲ್ಗಡೆ ಚೈನ್ಸ್ ಹಾಕ್ಕೊಂಡಿರ್ತೀವಲ್ಲ
ಅದ್ರ ಒಳಗಡೆ ಡಬಲ್ ಕ್ರೋಶೇಸ್ನ ಹಾಕೋಬೇಕು. ಫಸ್ಟ್ 6 ಡಬಲ್ ಕ್ರೋಶೇಸ್ನ ಹಾಕೋಬೇಕು. ಈಗ 6 ಡಬಲ್ ಕ್ರೋಶೇಸ್ ಆಗಿದೆ. ಮತ್ತು 4 ಚೈನ್ನ ಹಾಕ್ಕೊಂಡು ಸೇಮ್ ಗ್ಯಾಪ್ ಒಳಗೆ ಇನ್ನೂ 6 ಡಬಲ್ ಕ್ರೋಶೇಸ್ ಹಾಕೋಬೇಕು. ಈ ಆರ್ಚ್ ಮುಗ್ದಿದೆ. ಈ ಆರ್ಚ್ನ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೇಸ್, ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, 4 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೇಸ್, ಹಾಗೆ ಬೀಡ್ ಮೇಲ್ಗಡೆ 6 ಡಬಲ್ ಕ್ರೋಶೇಸ್, 4 ಚೈನ್ ಮತ್ತು 6 ಡಬಲ್ ಕ್ರೋಶೇಸ್, ಸೇಮ್ 6 ಚೈನ್ ಗ್ಯಾಪಲ್ಲಿ ಇದಿಷ್ಟು ಬರಬೇಕು. ಮತ್ತು ಈ ಆರ್ಚ್ನ ಫಿಕ್ಸ್ ಮಾಡ್ಕೊಳ್ಳೋಕ್ಕೆ 2 ಸಿಂಗಲ್ ಕ್ರೋಶೇಸ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ, 4 ಚೈನ್, ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಇದೇ ಥರ ಥರ್ಡ್ ಲೈನ್ ಕಂಟಿನ್ಯೂ ಆಗುತ್ತೆ. ಸೆಕೆಂಡ್ ಲೈನ್ ಕೂಡ ಮುಗ್ದಿದೆ, ಈ ರೀತಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಲೈನ್ಗೆ ನಾನು ಈ ಗೋಲ್ಡನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಇದು ನಾನು ಬಿಗಿನಿಂಗಿಂದ ಶುರು ಮಾಡ್ತಾಯಿದ್ದೀನಿ. ಒಂದೇ ಬಿಗಿನಿಂಗಿಂದ ಶುರು ಮಾಡ್ಬೋದು ಅಥವಾ ಉಲ್ಟಾ ತಿರುಗಿಸಿ ಕೂಡ ಮಾಡ್ಬೋದು. ಆಲ್ರೆಡಿ ನಾಟ್ನ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಹಾಕಿ ಫಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಇರುತ್ತಲ್ಲ, ಅದ್ರ ಒಳಗಡೆ ಸಿಂಗಲ್ ಕ್ರೋಶೇಸ್ ಹಾಕೋಬೇಕು. 4 ಅಥವಾ 5 ಎಷ್ಟು ಹಿಡಿಸುತ್ತೋ ಅಷ್ಟು. ಇದಕ್ಕೆ ನನಗೆ 4 ಸಿಂಗಲ್ ಕ್ರೋಶೇಸ್ ಹಿಡಿಸಿದೆ, 4 ಹಾಕ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ 3 ಸಿಂಗಲ್ ಕ್ರೋಶೇಸ್ ಇರುತ್ತಲ್ಲ, ಅದ್ರ ಮೇಲೆ ಸಿಂಗಲ್ ಕ್ರೋಶೇಸ್ ಹಾಕೋಬೇಕು. ಇದಾದಮೇಲೆ ಈಗ ಫಸ್ಟ್ ಡಬಲ್ ಕ್ರೋಶೆ ಇರುತ್ತಲ್ಲ, ಅದ್ರ ಒಳಗಡೆನೂ ಒಂದು ಸಿಂಗಲ್ ಕ್ರೋಶೆನ ಹಾಕೋಬೇಕು. ಆಮೇಲೆ ಈ 4 ಚೈನ್ ಗ್ಯಾಪ್ ಮಾಡಿರ್ತೀವಲ್ಲ, ಅದ್ರ ಒಳಗಡೆ ಒಂದು ಡಬಲ್ ಕ್ರೋಶೆನ ಹಾಕೋಬೇಕು. ಇದಾದಮೇಲೆ 2 ಚೈನ್ನ ಹಾಕೋಬೇಕು. ಇದಾದಮೇಲೆ ಡಬಲ್ ಕ್ರೋಶೆ ಗ್ಯಾಪ್ ಒಳಗೆ 4 ಡಬಲ್ ಕ್ರೋಶೇಸ್ ಹಾಕೋಬೇಕು. 2 ಚೈನ್ ಅನ್ನೋದು ಒಂದು ಡಬಲ್ ಕ್ರೋಶೆ ಆಗಿ ಕನ್ಸಿಡರ್ ಆಗುತ್ತೆ. 1 2 3 ಆ್ಯಂಡ್ 4. ಸೊ ಇದು ಒಂದು ಪೆಟಲ್ ಥರ ಕಾಣುತ್ತೆ. ಈಗ ಮತ್ತೆ ಇನ್ನೊಂದು ಡಬಲ್ ಕ್ರೋಶೆ ಆ ಗ್ಯಾಪ್ ಒಳಗೆ ಹಾಕೋಬೇಕು. ಈಗ 2 ಚೈನ್ನ ಹಾಕೋಬೇಕು. ಇದು 1 ಡಬಲ್ ಕ್ರೋಶೆ ಆಗಿ ಕನ್ಸಿಡರ್ ಆಗುತ್ತೆ. ಮತ್ತು ಆ ಡಬಲ್ ಕ್ರೋಶೆ ಒಳಗೆ 4 ಡಬಲ್ ಕ್ರೋಶೇಸ್ನ ಹಾಕೋಬೇಕು. ಇದು ಸೆಕೆಂಡ್ ಪೆಟಲ್ ಆಗುತ್ತೆ. ಇದೇ ಥರ ಇನ್ನು 3 ಸತಿ ಮಾಡ್ಕೋಬೇಕು. ಟೋಟಲ್ 5 ಪೆಟಲ್ಸ್ ಬರಬೇಕು ಆ ಗ್ಯಾಪ್ ಒಳಗೆ.
5 ಪೆಟಲ್ಸ್ ಕಂಪ್ಲೀಟ್ ಆಗಿದೆ. ಈಗ ಈ ಲಾಸ್ಟ್ ಡಬಲ್ ಕ್ರೋಶೆ ಇರುತ್ತಲ್ಲ ಅದ್ರ ಒಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ ಪೆಟಲ್ನ ಫಿಕ್ಸ್ ಮಾಡ್ಕೋಬೇಕು. ನೋಡ್ಬೋದು ಈ ರೀತಿ ಕಾಣುತ್ತೆ. ಈಗ ಈ ನೆಕ್ಸ್ಟು ಸಿಂಗಲ್ ಕ್ರೋಶೇಸ್ ಹಾಕ್ಕೊಂಡಿದ್ದೀವಲ್ಲ 3 ಸಿಂಗಲ್ ಕ್ರೋಶೇಸ್, ಅದ್ರ ಒಳಗಡೆ ಸಿಂಗಲ್ ಕ್ರೋಶೇಸ್ನ ಹಾಕೋಬೇಕು. ನೆಕ್ಸ್ಟು ಈ ಚೈನ್ ಗ್ಯಾಪಲ್ಲೂ ಸಿಂಗಲ್ ಕ್ರೋಶೇಸ್ ಹಾಕೋಬೇಕು. 4 or 5 ಎಷ್ಟು ಬೇಕಾದ್ರೆ ಹಾಕೋಬೋದು. ಮತ್ತು ಸಿಂಗಲ್ ಕ್ರೋಶೇಸ್ ಒಳಗಡೆ ಸಿಂಗಲ್ ಕ್ರೋಶೇಸ್ನ ಹಾಕೋಬೇಕು. 3 ಸಿಂಗಲ್ ಕ್ರೋಶೇಸ್ ಆದಮೇಲೆ ಈ ಫಸ್ಟ್ ಡಬಲ್ ಕ್ರೋಶೆ ಇರುತ್ತಲ್ಲ ಅದ್ರ ಒಳಗಡೆನೂ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ಅದಾದಮೇಲೆ ಮಧ್ಯ ಗ್ಯಾಪ್ ಒಳಗೆ ಒಂದು ಡಬಲ್ ಕ್ರೋಶೆ ಹಾಕೋಬೇಕು, 2 ಚೈನ್. ಆ ಡಬಲ್ ಕ್ರೋಶೆ ಒಳಗಡೆ 4 ಡಬಲ್ ಕ್ರೋಶೇಸ್ನ ಹಾಕೋಬೇಕು. ಇದೇ ಥರ 5 ಪೆಟಲ್ಸ್ ಮಾಡ್ಕೋಬೇಕು ಆ ಗ್ಯಾಪ್ ಒಳಗೆ. ಇದೇ ಥರ ಕಂಪ್ಲೀಟ್ ಆರ್ಚ್ನ ಮುಗಿಸ್ಕೊಂಡ್ರೆ ಲಾಸ್ಟ್ ಲೈನ್ ಕೂಡ ಕಂಪ್ಲೀಟ್ ಆಗುತ್ತೆ. ನೋಡ್ಬೋದು ಒಂದು ರೀತಿ ಫ್ಲವರ್ ಥರ ಬಂದಿದೆ 5 ಪೆಟಲ್ಸ್ ಆಗಿ. ಇದು ಕಂಪ್ಲೀಟಾಗಿ ಮುಗ್ದಿದೆ, ಈ ರೀತಿ ಕಾಣಿಸ್ತಾ ಇದೆ. ನಾನು ಟ್ಯಾಸಲ್ಸ್ ಕೂಡ ಅಟ್ಯಾಚ್ ಮಾಡಿದ್ದೀನಿ. 3 ಬ್ಲೂ ಮತ್ತು 1 ಗೋಲ್ಡಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಇದು ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಬೀಡ್ಸ್ ಕೂಡ ಇಲ್ಲ, ಬರೀ ಒಂದು ಫ್ಲವರ್ ಬೀಡ್ ಬಿಟ್ಟರೆ. ಕಸ್ಟಮರ್ಗೆ ತುಂಬ ಬೀಡ್ಸ್ ಬೇಡ ಅನ್ನೋರಿಗೆ ಈ ಥರ ಡಿಸೈನ್ ಮಾಡಿ ಕೊಡ್ಬೋದು. ಥ್ಯಾಂಕ್ ಯು.